ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ಸೋಷಿಯಾಲಜಿ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಅಂಡ್ 10 ಮಾರ್ಕ್ಸ್ ಕ್ವಶನ್ ನೋಡ್ತಿದೀವಿ. ಈ ಪ್ರಶ್ನೆಗಳು 100% ಫಿಕ್ಸ್ಡ್ ಕ್ವಶನ್ ಆಗಿರ್ತವೆ. ಪರೀಕ್ಷೆಗೆ ಬಹಳ ಅಂದ್ರೆ ಬಹಳ ಮುಖ್ಯ. ಮೊದಲನೇದಾಗಿ 5 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಮೊದಲನೆಯ ಪ್ರಶ್ನೆ, ಭಾರತೀಯ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸಿ. ಎರಡನೇ ಪ್ರಶ್ನೆ, ನರಸಿಂಗನವರ ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ಟಿಪ್ಪಣಿ. ಅದರ ಬಗ್ಗೆ ಇದೇ ಬರೀಬೇಕಂತೇನಿಲ್ಲ, ಅವ್ರು ಯಾವ್ಯಾವ ಚಳುವಳಿನ ಮಾಡಿದ್ದಾರೆ ಅದರ ಬಗ್ಗೆ ಕೆಲವೊಂದು ಅಂಶಗಳನ್ನ ಬರೆದ್ರು ಸಹ 5 ಅಂಕ ಆರಾಮದಾಯಕವಾಗಿ ಸಿಗ್ತದೆ. ಯಾಕಂದ್ರೆ ಈ ಪ್ರಶ್ನೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ ಮಲಪ್ರಭಾ ಹೋರಾಟಕ್ಕೆ ಸಹಾಯಕವಾದ ಅಂಶಗಳನ್ನು, ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆ ಮಾತ್ರ 100% ಫಿಕ್ಸ್ಡ್ ಆಗಿರುತ್ತೆ ಅಂಡ್ ಎವ್ರಿ ಇಯರ್ ಬಂದಿದೆ ಈ ಪ್ರಶ್ನೆ. ಪ್ರಿಪ್ರೇಟರಿ ಅಥವಾ ಆನ್ಯುವಲ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳು ಖಂಡಿತವಾಗ್ಲೂ ಬರ್ತವೆ. ನೆಕ್ಸ್ಟ್, ಕರ್ನಾಟಕದ ಹಿಂದುಳಿದ ವರ್ಗಗಳ ಹೋರಾಟದ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ. 2027ಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ದೆನ್, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಸಂಪೂರ್ಣಾನಂದ ಸಮಿತಿಯ ಸಲಹೆಗಳನ್ನು ವಿವರಿಸಿ. ದೆನ್, ಸ್ವತಂತ್ರ ನಂತರ ದಲಿತ ಚಳವಳಿಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ. 7th ಒನ್, ಭಾರತದಲ್ಲಿ ಏಕತೆಯ ಅಂಶಗಳನ್ನು ವಿಶ್ಲೇಷಿಸಿರಿ. ಅದಾದ್ಮೇಲೆ ಭಾರತದಲ್ಲಿ ಜನಸಂಖ್ಯಾ ಶಾಸ್ತ್ರೀಯ 5 ಲಕ್ಷಣಗಳನ್ನು ವಿವರಿಸಿ. ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ. ಈ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಬಹಳ ಇದೆ, ಯಾಕಂದ್ರೆ ಬಹುನಿರೀಕ್ಷಿತ ಪ್ರಶ್ನೆಗಳು ಮೊದಲಿಂದ. ನೆಕ್ಸ್ಟ್, ಅವಿಭಕ್ತ ಕುಟುಂಬದ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ. ಅದಾದ್ಮೇಲೆ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿಶ್ಲೇಷಿಸಿರಿ. ಗ್ರಾಮ ಅಧ್ಯಯನದ ಮಹತ್ವವನ್ನು ವಿಶ್ಲೇಷಿಸಿರಿ. ರಾಷ್ಟ್ರೀಯ ಭಾವೈಕ್ಯತೆಗಳ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೆಕ್ಸ್ಟ್, 1955ರ ಅಸ್ಪೃಶ್ಯತಾ ಕಾನೂನಿನ ಮುಖ್ಯಾಂಶಗಳು, ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮಿಗೆ ಬರುವಂತಹ ಸಾಧ್ಯತೆ ಬಹಳ ನಿರೀಕ್ಷಿತ ಪ್ರಶ್ನೆಗಳಲ್ಲಿ ಅವು ಕೂಡ ಒಂದು. ನೆಕ್ಸ್ಟ್, 10 ಮಾರ್ಕ್ಸ್ ಕ್ವಶನ್, ಫಿಕ್ಸ್ಡ್ ಕ್ವಶನ್ ಅಂದ್ರೆ ಇವೆ. ಮೊದಲನೇದಾಗಿ ಬಂದ್ಬಿಟ್ಟು ಭಾರತದಲ್ಲಿ ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ವೈವಿಧ್ಯತೆಯ ಅಂಶಗಳನ್ನು ವಿವರಿಸಿ. ಮೊದಲನೇದಾಗಿ ಅದರ ಅರ್ಥ ವ್ಯಾಖ್ಯಾನಿಸಬೇಕು, ನಂತರ ಅಂಶಗಳಿವೆ, ಆ ಅಂಶಗಳನ್ನ ಬರೆದ್ರೆ ಮಾತ್ರ 10 ಅಂಕ ಸಿಗುತ್ತೆ. ಈ ಎಜುಕೇಶನ್, ಸಮಾಜಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಇಂತಹ ಪ್ರಶ್ನೆಗಳಿಗೆ ಪೀಠಿಕೆ ಮತ್ತು ಉಪಸಂಹಾರ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಪ್ರತಿಯೊಂದು ಪ್ರಶ್ನೆಗೂ ಪೀಠಿಕೆ ಮತ್ತು ಉಪಸಂಹಾರನ ಬರೀರಿ. ಅದರ ಜೊತೆಗೆ ಅರ್ಥ ಕೇಳಿದರೆ ಅರ್ಥ, ಮತ್ತು ಲಕ್ಷಣ ಕೇಳಿದರೆ ಲಕ್ಷಣ, ಅಂಶ ಕೇಳಿದರೆ ಅಂಶ, ಈ ರೀತಿ ಬರೆಯಿರಿ. ನೆಕ್ಸ್ಟ್, ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಮತ್ತು ಲಕ್ಷಣಗಳನ್ನು ಬರೆಯಿರಿ. ಮೊದಲನೇದಾಗಿ ಅರ್ಥ ಬರೆಯಿರಿ, ನಂತರ ಪೀಠಿಕೆ, ವಿವರಣೆ, ಉಪಸಂಹಾರ, ಈ ರೀತಿ ಬರೆಯಿರಿ. ಪೀಠಿಕೆ, ಉಪಸಂಹಾರ ಪ್ರತಿಯೊಂದು ಪ್ರಶ್ನೆಗೂ ಬರೆಯಿರಿ, ತುಂಬಾ ಉಪಯೋಗ ಆಗ್ತದೆ. ದೆನ್, ಅಸ್ಪೃಶ್ಯತೆಯನ್ನು ನಿವಾರಿಸುವಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ. ಸಮುದಾಯ ಅಭಿವೃದ್ಧಿ ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ ಮಹತ್ವವನ್ನು ವಿವರಿಸಿ. ಅದಾದ್ಮೇಲೆ ಕರ್ನಾಟಕದ ಜನಸಂಖ್ಯಾ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್, ಆಂಗ್ಲರ ಆಳ್ವಿಕೆಯ ಕಾಲದಲ್ಲಿ, ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಆದ ಬದಲಾವಣೆಗಳು, ಕೆಲವೊಂದು ಅಂಶಗಳಿವೆ. ಆ ಅಂಶಗಳು ಪ್ರತಿಯೊಂದು ಪ್ರಶ್ನೆಗೂ ಸಹ ತುಂಬಾ ಉಪಯುಕ್ತ. ಜಾತಿ ವ್ಯವಸ್ಥೆ ಅಂತ 5 ಅಂಕಕ್ಕೂ ಕೇಳಬಹುದು, 10 ಅಂಕಕ್ಕೂ ಕೇಳಬಹುದು. ಆದ್ದರಿಂದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟ್, ಭಾರತದಲ್ಲಿ ಕೈಗೊಳ್ಳಲಾದ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ವಿವರಿಸಿ. ಗ್ರಾಮ ಸಮುದಾಯ ಎಂದರೇನು, ಅದರ ಲಕ್ಷಣಗಳನ್ನು ವಿವರಿಸಿ. ಈ 8 ಪ್ರಶ್ನೆನ ಓದ್ಕೊಂಡ್ಬಿಟ್ರೆ ನೀವು ಆರಾಮದಾಯಕವಾಗಿ 10 ಅಂಕದ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಟಚ್ ಮಾಡಬಹುದು. ಮತ್ತು ಈ ಮೇಲಿನ 14 5 ಅಂಕದ ಪ್ರಶ್ನೆಗಳನ್ನ ಓದ್ಕೊಂಡ್ಬಿಟ್ರೆ ಸಾಕು, ಪ್ರತಿಯೊಂದು ಪ್ರಶ್ನೆಯನ್ನು ಸಹ ಆರಾಮದಾಯಕವಾಗಿ ಟಚ್ ಮಾಡಬಹುದು. ಈ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಮತ್ತು 2027ಗಂತೂ, ಯಾಕಂದ್ರೆ ಪ್ರತಿಯೊಂದನ್ನು ನೋಡಿ ತುಂಬಾ ಸರ್ಚ್ ಮಾಡಿ ಬಿಡ್ತಿರ್ತೀವಿ. ಆದ್ರಿಂದ ಈ ಪ್ರಶ್ನೆನ ತುಂಬಾ ಆಳವಾಗಿ ನೋಡ್ಕೊಳ್ಳಿ. ಇಲ್ಲಿಗೆ ಸಮಾಜಶಾಸ್ತ್ರದ 5 ಮತ್ತು 10 ಅಂಕದ ಪ್ರಶ್ನೆಗಳು ಮುಕ್ತಾಯವಾಗ್ತವೆ. ಮುಂದಿನ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಸಹ ನೋಡೋಣ.